ಸ್ನೇಹಿತರೆ ನಮಸ್ಕಾರ. ಕಳೆದ ತಿಂಗಳಿನಿಂದ ವ್ಯಾಪಕವಾಗಿ ಚರ್ಚೆಗೆ ಗ್ರಾಸವಾಗಿದ್ದಂತಹ ಸಚಿವ ಸಂಪುಟ ವಿಸ್ತರಣೆ ಕಸರತ್ತಿಗೆ ಕೊನೆಗೂ ಕೂಡ ತೆರೆ ಬಿದ್ದಿದೆ. ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ನ 20 ಶಾಸಕರು ಸಚಿವರಾಗಿ ಸೇರ್ಪಡೆಗೊಂಡಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ನಡೆದಿದ್ದಂಥ ಪೈಪೋಟಿಯ ನಡುವೆ ಸಾಕಷ್ಟು ಜನರಿಗೆ ದೊಡ್ಡ ಶಾಕೆ ಈ ಬಾರಿ ಎದುರಾಗಿದೆ. ಯಾರು ಈ ಬಾರಿ ಮಂತ್ರಿ ಆಗೇ ಆಗ್ತಾರೆ ಅನ್ನುವಂತಹ ಕನಸನ್ನು ಕಂಡಿದ್ರೋ ಅವರಿಗೆ ಭಾರಿ ದೊಡ್ಡ ನಿರಾಸೆ ಈ ಬಾರಿ ಕಾದಿತ್ತು. ಹಾಗೇನೆ ಯಾರಿಗೆ ಮಂತ್ರಿ ಸ್ಥಾನ ಸಿಗೋದಿಲ್ಲ ಅನ್ನುವಂತಹ ಒಂದು ಭಾವನೆಯ ಲೆಕ್ಕಾಚಾರಗಳಿತ್ತು ಅವರಿಗೆ ಈ ಬಾರಿ ಒಂದು ರೀತಿಯಲ್ಲಿ ಅದೃಷ್ಟ ಒಲಿದಿದೆ ಅಂತಲೇ ಹೇಳ್ಬೋದು. ಈ ಬಾರಿ ಸಾಕಷ್ಟು ಜನರಿಗೆ ಅಳೆದು ತೂಗಿ ಹೈಕಮಾಂಡ್ ಮಣೆ ಹಾಕಿದೆ ಅಂತಲೂ ಕೂಡ ಹೇಳ್ಬೋದು. ಜೊತೆಗೆ ಕಾಂಗ್ರೆಸ್ನ ಈ ಪಟ್ಟಿ ಇದೆಯಲ್ಲ, ಒಂದು ರೀತಿಯಲ್ಲಿ ಜೋಕರ್ನ ಪಟ್ಟಿಯ ರೀತಿಯೂ ಕೂಡ ಆಗಿ ಹೋಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಸೀರಿಯಸ್ನೆಸ್ ಇರಬೇಕಾಗಿತ್ತು. ಯಾವುದೇ ಒಂದು ಸಚಿವ ಸಂಪುಟ ವಿಸ್ತರಣೆ ಅಥವಾ ಇಂಥದ್ದೊಂದು ಜವಾಬ್ದಾರಿಯುತ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಅದು ಯಾವುದೇ ಪಕ್ಷ ಆಗಿರಲಿ, ಇಲ್ಲಿ ಕಾಂಗ್ರೆಸ್ ಆಗಲಿ, BJP ಆಗಲಿ, ಮತ್ತೊಂದು ಯಾವುದೇ ಪಕ್ಷ ಆಗಿರಲಿ, ಒಂದು ಜವಾಬ್ದಾರಿಯುತವಾದಂಥ ಕೆಲಸ, ಆ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ಸೀರಿಯಸ್ನೆಸ್ ಇರಬೇಕಾಗಿತ್ತು. ಬಟ್ ಆ ಸೀರಿಯಸ್ನೆಸ್ ಕೊರತೆ ಎದ್ದು ಕಾಣ್ತಾ ಇತ್ತು. ಅದೇ ಕಾರಣಕ್ಕೆ ಒಂದು ಸಲ ಅಲ್ಲ, 2 ಸಲ ಅಲ್ಲ, 4-5 ಸಲ ಪಟ್ಟಿಯಲ್ಲಿ ಬದಲಾವಣೆ ಆಯಿತು. ಪಟ್ಟಿಯಲ್ಲಿದ್ದಂಥ ಹೆಸರುಗಳು ಬದಲಾಗಿದ್ದು ಮಾತ್ರವಲ್ಲದೆ ಕೆಲವೊಂದಷ್ಟು ಹೆಸರುಗಳು ಕಣ್ಮರೆ ಕೂಡ ಆದವು. ಹೀಗಾಗಿ ಸಹಜವಾಗಿ ಇಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿ ತಮ್ಮ ಈ 3 ವರ್ಷಗಳ ಅಧಿಕಾರಾವಧಿಯಲ್ಲಿ ಸರ್ಕಾರವನ್ನು ಮುನ್ನಡೆಸಿದ್ರೋ, ಸಚಿವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಾಗಿದ್ರೋ, ಇದು ಎಲ್ಲೋ ಒಂದು ಕಡೆಗೆ ಡಿ ಕೆ ಶಿವಕುಮಾರ್ಗೆ ಆಗಲಿಲ್ವೇನೋ, ಆರಂಭದಲ್ಲೇ ಎಡವಿದ್ರೇನೋ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಹಾಗೆಯೇ ಘಟಾನುಘಟಿ ಅಂತ ಹೇಳಿ ಕರೆಸ್ಕೊಳ್ತಿದ್ದಂಥ ನಾಯಕರಿಗೆ ಈ ಬಾರಿ ಶಾಕ್ ಎದುರಾಗಿದೆ. ಹಾಗಾದರೆ ಯಾರಿಗೆಲ್ಲ ಈ ಬಾರಿ ಶಾಕ್ ಎದುರಾಗಿದೆ, ಯಾರೆಲ್ಲ ಸಚಿವ ಸ್ಥಾನವನ್ನು ವಂಚಿತರಾಗಿದ್ದಾರೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಸಚಿವರ ಪ್ರಮಾಣ ವಚನ ಬೋಧನೆ ಕಾರ್ಯಕ್ರಮ ನಡೀತಾ ಇದ್ರೆ, ಮತ್ತೊಂದು ಕಡೆ ಹೊರಗಡೆ ಭಾರಿ ದೊಡ್ಡ ವಿವಾದ ಭುಗಿಲೆದ್ದಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ನಿಜವಾದಂಥ ಅಗ್ನಿ ಪರೀಕ್ಷೆ ಶುರುವಾಗಿದೆ. ಸಾಕಷ್ಟು ಜನ ಕಾಂಗ್ರೆಸ್ನ ಶಾಸಕರು ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಬೇಸರವನ್ನು ಹೊರಗಡೆ ಆಗ್ತಾ ಇದ್ರೆ, ಅವರ ಬೆಂಬಲಿಗರು ಸಾಕಷ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದಷ್ಟು ಕಡೆ ಬೇರೆ ಬೇರೆ ರೀತಿಯಾದಂತಹ ಪ್ರತಿಭಟನೆಗಳು ತಾರಕಕ್ಕೇರಿದ್ದನ್ನು ಕೂಡ ನೀವು ಗಮನಿಸಿರ್ತೀರಾ. ಇದರ ನಡುವೆ ಒಂದು ಪ್ರಮುಖವಾದಂಥ ಬೆಳವಣಿಗೆ ನಡೆದು ಬಿಟ್ಟಿದೆ. ಆ ಘಟನೆ ಏನಂತ ಹೇಳಿದ್ರೆ, ಒಬ್ಬ ಪ್ರಮುಖ ನಾಯಕನ ಗೈರು. ಹೌದು, ರಾಜ್ಯ ರಾಜಕೀಯದಲ್ಲಿ ಈಗ ಸಂಚಲನ ಮೂಡಿಸುವಂಥ ಬೆಳವಣಿಗೆ ಒಂದು ನಡೆದಿರೋದು. ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮದಿಂದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೂರ ಉಳಿದಿತ್ತು. ರಾಜಭವನದಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಿಗದಿ ಆಗಿದ್ರೂ ಕೂಡ ಅದರಲ್ಲಿ ಭಾಗವಹಿಸದೇ ಇರೋದಕ್ಕೆ ಸಿಎಂ ಸಿದ್ದರಾಮಯ್ಯ ನಿರ್ಧರಿಸುತ್ತಾರೆ. ಪ್ರಸ್ತುತ ಅವರು ತಮ್ಮ ಅಧಿಕೃತ ಕಾವೇರಿ ನಿವಾಸದಲ್ಲೇ ಉಳಿದುಕೊಂಡಿದ್ರು. ಮಧ್ಯಾಹ್ನವೇ ತಮ್ಮ ಆಪ್ತರ ಬಳಿ ನಾನು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ಸಚಿವ ಸಂಪುಟ ವಿಸ್ತರಣೆ ಮತ್ತು ಪುನರಚನೆ ಬೆನ್ನಲ್ಲೇ ಹಲವು ಶಾಸಕರು ಅಸಮಾಧಾನವನ್ನು ಹೊರಗಡೆ ಹಾಕಿದ್ದಾರೆ. ಅದರಲ್ಲೂ ಕೂಡ ಒಂದಷ್ಟು ಹೆಸರುಗಳು ಆರಂಭದಲ್ಲಿದ್ದು ನಂತರ ಹೆಸರನ್ನು ತೆಗೆದಿದ್ದು, ಇದು ಒಂದು ರೀತಿಯಲ್ಲಿ ಶೇಪ್ ಔಟ್ ಅಂತಲೂ ಕೂಡ ಹೇಳ್ಬೋದು. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ರಾಜಕೀಯ ಪಕ್ಷ ಈ ರೀತಿಯಾದಂತಹ ಒಂದು ದ್ವಂದ್ವ ನಿಲುವಿಗೆ ಹೋಗಿದ್ದು ಯಾಕೆ ಅನ್ನೋದು ಮೊದಲ ಪ್ರಶ್ನೆ. ಆದರೆ ಇದೊಂದು ರೀತಿಯಲ್ಲಿ ನಾಟಕದ ಸ್ಕ್ರಿಪ್ಟ್ಗಳು ಆಗಾಗ ಬದಲಾಗುತ್ತಲ್ವ, ಅದರಲ್ಲೂ ಕೂಡ ಧಾರಾವಾಹಿಗಳಲ್ಲಿ ಎಪಿಸೋಡ್ ಟು ಎಪಿಸೋಡು ಸ್ಕ್ರಿಪ್ಟ್ಗಳು ಬದಲಾವಣೆ ಆಗ್ತದೆ. ಸ್ವಲ್ಪ ಏನೋ ಇಂಟ್ರೆಸ್ಟಿಂಗ್ ಇಲ್ಲ ಅಂತೇಳಿ ತಕ್ಷಣ ಸ್ಕ್ರಿಪ್ಟನ್ನು ಚೇಂಜ್ ಮಾಡ್ತಾರಲ್ವಾ, ಅದೇ ರೀತಿ ಇಲ್ಲೂ ಕೂಡ ಬಹುಶಃ ಸ್ಕ್ರಿಪ್ಟನ್ನು ಬದಲಾಯಿಸುವಂಥ ಕೆಲಸವನ್ನು ಕಾಂಗ್ರೆಸ್ನ ಹೈಕಮಾಂಡ್ ಮಾಡ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದಿದೆ. ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಯ ವೇಳೆ ತಮಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಾದು ಕುಳಿತಿದ್ದಂಥ ಸಾಕಷ್ಟು ಜನರಿಗೆ ಈ ಬಾರಿ ಶಾಕನ್ನು ಕೊಟ್ಟಿದೆ ಹೈಕಮಾಂಡ್ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖ ಘಟಾನುಘಟಿಗಳೇ ಈ ಬಾರಿ ಮಿಸ್ ಆಗಿದ್ದಾರೆ. ಅದರಲ್ಲಿ HK ಪಾಟೀಲ್ ಆಗಿರ್ಬೋದು, SS ಮಲ್ಲಿಕಾರ್ಜುನ್ ಅವರ ಹೆಸರು ಮೊದಲಿಗೆ ಇರಲಿಲ್ಲ, ನಂತರ ಸೇರ್ಪಡೆ ಆಯಿತು. ಅದಾದ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್, HC ಮಹದೇವಪ್ಪ, ಶಿವಾನಂದ ಪಾಟೀಲು, RB ತಿಮ್ಮಾಪುರ, ದಿನೇಶ್ ಗುಂಡೂರಾವ್ ಇವರೆಲ್ಲ ಹೆಸರುಗಳು ಆರಂಭದಲ್ಲೇ ಮಿಸ್ ಆಗಿರುವಂಥದ್ದು ಭಾರಿ ದೊಡ್ಡ ಗೊಂದಲಕ್ಕೆ, ಪ್ರಶ್ನೆಗೂ ಕೂಡ ಕಾರಣ ಆಗಿತ್ತು. ಅದಾದ ಬಳಿಕ ಒಂದಷ್ಟು ಬದಲಾವಣೆಗಳು ಕೂಡ ಆಯಿತು. ಅಂತಿಮವಾಗಿ ಇಲ್ಲಿ ಗಾಯತ್ರಿ ಶಾಂತೇಗೌಡರ ಹೆಸರು ಆರಂಭದಲ್ಲಿ ಸೇರಿತ್ತು. ಅದಾದ ಬಳಿಕ ಅವರ ಹೆಸರು ಕೂಡ ತೆಗೆಯುವಂಥ ಕೆಲಸವನ್ನು ಮಾಡಿದ್ರು. ಈ ರೀತಿ ಭಾರಿ ಬದಲಾವಣೆಗಳನ್ನು ಭಾರಿ ಆ ಕಡೆ ಕಡೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಆರಂಭದಿಂದನೂ ಕೂಡ ಮಾಡ್ಕೊಂಡು ಬಂದರು. ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಹೆಸರು ಒಂದಷ್ಟು ಪಟ್ಟಿ ಹೊರಗಡೆ ಬರ್ತದೆ. ಅದಾಗಿ ಸ್ವಲ್ಪ ಹೊತ್ತಿಗೆ ಆ ಪಟ್ಟಿಯಲ್ಲಿ ಬದಲಾವಣೆ ಕಾಣುತ್ತೆ. ನಂತರ ಮತ್ತೆ ಇನ್ನೊಂದು ಪಟ್ಟಿಯನ್ನು ಬಿಡ್ತಾರೆ, ಅದರಲ್ಲೂ ಕೂಡ ಬದಲಾವಣೆ ಆಗ್ತದೆ. ಕೊನೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದಂಥವರೇ ಬೇರೆ, ಒಂದಷ್ಟು ಜನರು ಇನ್ನು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗಿ ಸಿದ್ಧರಾಗಿ ಬಂದಂಥವರೇ ಬೇರೆ, ಅವ್ರಿಗೂ ಕೂಡ ಆಘಾತ ಎದುರಾಗಿದೆ. ಅಂದರೆ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಗೊಂದಲಮಯವಾಗಿ ಈ ಇಡೀ ಪ್ರಕ್ರಿಯೆ ನಡೀತು ಅಂತಲೂ ಕೂಡ ಹೇಳ್ಬೋದು. ಹಾಗೆಯೇ ಒಂದು ಪ್ಲ್ಯಾನ್ ಇರಲಿಲ್ಲ, ಒಂದು ಶಿಸ್ತುಬದ್ಧ ಅಧಿಕಾರ ಈ ಏನು ಪ್ರಮಾಣ ವಚನವನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ಒಂದು ಶಿಸ್ತಿರಬೇಕಲ್ವ, ಆ ಶಿಸ್ತೇ ಇರಲಿಲ್ಲ ಅನ್ನೋದು ಕೂಡ ಸತ್ಯ. ಹಾಗೆಯೇ ಮೊದಲಿಗೆ 4 ಗಂಟೆ 5 ನಿಮಿಷಕ್ಕೆ ನಿಗದಿಯಾಗಿದ್ದ ಕಾರ್ಯಕ್ರಮ ನಂತರ 5 ಗಂಟೆಗೆ ಪೋಸ್ಟ್ಪೋನ್ ಆಯಿತು.
ಹೀಗೆ ಒಂದಲ್ಲ ಒಂದು ಗೊಂದಲಗಳು, ಒಂದಲ್ಲ ಒಂದು ತಲೆನೋವುಗಳು ಇಡೀ ಒಂದು ಈ ಪ್ರಕ್ರಿಯೆ ಸಾಕ್ತು ನೋಡಿ, ಆ ಪ್ರಕ್ರಿಯೆನೇ ಗೊಂದಲಮಯವಾಗಿ ಹೋಗುವಂತೆ ಮಾಡಿಬಿಡುತ್ತು ಅಂತಲೂ ಕೂಡ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತರಲ್ಲಿ ಗುರುತಿಸಿಕೊಂಡಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೇನೆ ಸಚಿವ ಸ್ಥಾನವನ್ನು ಯಾಕೆ ಕೊಟ್ಟಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಭಾರಿ ಚರ್ಚೆಗಳು ಕೂಡ ನಡೀತಿದ್ದಾವೆ. ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿದ್ರು ಅಥವಾ ಸಾವ್ಕಾರ್ ಅವರ ಒಂದು ಈ ಚೆಸ್ ಏನಿದೆ ಅಥವಾ ಸಾವ್ಕಾರ್ ಅಂದರೆ ರಮೇಶ್ ಜಾರಕಿಹೊಳಿ ಅವರು ಮಾಡಿದಂಥ ಗೇಮ್ ಪ್ಲಾನ್ ಏನಿದೆ ಅದು ಇಲ್ಲಿ ವರ್ಕೌಟ್ ಆಯಿತು ಅಂತೇಳಿ ಅನಿಸ್ತಿದೆಯೋ ಅನ್ನೋ ಗೊತ್ತಿಲ್ಲ. ಬಟ್ 100% ಸೌದಿ ಅವರಿಗೆ ಸ್ಥಾನವನ್ನು ಕೊಟ್ಟಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಕಿತ್ಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಸಚಿವ ಸ್ಥಾನವನ್ನು ಕಿತ್ಕೊಂಡಿದ್ರ ಹಿಂದೆ ಭಾರಿ ಲೆಕ್ಕಾಚಾರಗಳಿದ್ದಾವೆ. ಸಾವ್ಕಾರ್ ಫ್ಯಾಮಿಲಿಯ ಒಂದು ಏನು ಗೇಮ್ ಪ್ಲಾನ್ ಇತ್ತು ಅದು ವರ್ಕೌಟ್ ಆದಂತೆ ಆಗಿದೆ ಅನ್ನೋದು ಕೂಡ ಸತ್ಯ. ಬಟ್ ಕಾದು ನೋಡಬೇಕು ಇನ್ನು ಮುಂದೆ. ಈಗಾಗಲೇ ಸಾಕಷ್ಟು ಜನ ಶಾಸಕರು ಅಸಮಾಧಾನಗೊಂಡಿದ್ದು, ಇದಾದ ಬಳಿಕ ಯಾರೆಲ್ಲ ರಾಜೀನಾಮೆಗೆ ಮುಂದಾಗ್ತಾರೆ, ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.